ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿಂದ ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಅಂದರೆ ಮಂಗಳವಾರದಿಂದ ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಮುಂಜಾನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮತ್ತು ಪಕ್ಕದ ಮನೆ ಅಕ್ಕ ಇಬ್ಬರು ಮನೇಲಿ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸ್ವಲ್ಪ ದೂರದಲ್ಲೇ ನನ್ನ ಫ್ರೆಂಡ್ ಆಫೀಸ್ ಇತ್ತು, ಆಫೀಸ್ ಹತ್ರ ಹೋಗಿ ಅವಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಬರ್ತಾ ಒಂದು ಜ್ಯೂಸ್ ಅಂಗಡಿ ಹೋಗಿ ಜ್ಯೂಸ್ ಕುಡಿಯೋಣ ಅಂದ್ಕೊಂಡು ಕುಡಿತಾ ಇದ್ದೀವಿ. ಯಾಕಂದರೆ ಅಷ್ಟರಲ್ಲಿ ತಿಂಡಿ ಟೈಮ್ ಆಗಿತ್ತು. ತಿಂಡಿ ಏನು ತಿನ್ನೋದು ಬೇಡ ಅಂದ್ಕೊಂಡು ಒಂದು ಜ್ಯೂಸ್ ಕುಡಿಯೋಣ ಅಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಹಾಗೇ 3 ಜನ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೇ ಬರ್ತಾ ಇರುವಾಗ ಲೇಡಿ ಪೊಲೀಸ್ ನಮ್ಮನ್ನ ಕರೀತಾರೆ. ಸ್ವಲ್ಪ ಹೊತ್ತು ಬನ್ರಮ್ಮ ಇಲ್ಲಿ ಅಂತ. ನಾವು ಏನಾಯ್ತು ಮೇಡಮ್ ಅಂತೇಳಿ ಹೋಗ್ತೀವಿ. ಅವರು ಏನಿಲ್ಲ ಬನ್ನಿ ಒಂದು 5 ನಿಮಿಷ ಅಂತ ಹೇಳಿದ್ರು. ಸರಿ ಅಂತೇಳಿ ಹೋದ್ವಿ. 5 ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಬರ್ತೀನಿ ಅಂತ ನಮ್ಮನ್ನ ಅಲ್ಲಿ ಒಂದು ಫುಟ್ಪಾತ್ ಮೇಲೆ ನಿಲ್ಲಿಸ್ಬಿಟ್ಟು ಅವರು ಆ ಕಡೆ ಹೋದರು. ಆ ಕಡೆ ಹೋಗಿ ಜೆಂಟ್ಸ್ ಪೊಲೀಸು ಮತ್ತು ಲೇಡೀಸ್ ಪೊಲೀಸು ಇಬ್ಬರೂ ಸುತ್ತಮುತ್ತಲಿರುವ ಜನಗಳನ್ನೆಲ್ಲ ಕರೀತಾ ಇದ್ದಾರೆ. ನಮ್ಗೊಂದು ಸೆಕೆಂಡ್ ಭಯ ಆಯಿತು, ಏನಕ್ಕೆ ನಮ್ಮನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನೆಲ್ಲ ಕರೀತಾ ಇದ್ದಾರೆ ಅಂತ. ಅವರೆಲ್ಲ ಬಂದ ಮೇಲೆ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮಗೆ ಗೊತ್ತಾಯಿತು, ಓ ವಿಷಯ ಇದಾ ಅಂತ. ಅವರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಕಳ್ತನ ಆಗ್ತಾ ಇದೆ. ಡೈರೆಕ್ಟಾಗಿನೋ ಇಂಡೈರೆಕ್ಟಾಗಿನೋ ಕಳ್ತನ ಅಂತೂ ಆಗ್ತಾ ಇದೆ ನಾನಾ ರೀತಿಯಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಅಡ್ರೆಸ್ ಕೇಳಕ್ಕೆ ಬರ್ತಾರೆ, ಕತ್ತಲಿರೋ ಚೈನ್ನೇ ಕಿತ್ಕೊಂಡು ಹೊರಟೋಗ್ತಾರೆ, ಅಥವಾ ಮನೆಗೆ ಹಾಲು ಹಾಕೋಕ್ಕೆ ಬರ್ತಾರೆ, ಚೈನ್ ಕಿತ್ಕೊಂಡು ಹೊರಟೋಗ್ತಾರೆ. ಆ ಥರ ಸಮಯದಲ್ಲಿ ನಾನು ಒಂದು ನಂಬರ್ ಹೇಳ್ತೀನಿ, ಆ ನಂಬರಿಗೆ ನೀವು ಕಾಲ್ ಮಾಡಿ, ಇಮಿಡಿಯೇಟಾಗಿ ನಾವು ಬಂದು ನಿಮಗೆ ಏನು ರಕ್ಷಣೆ ಕೊಡಬೇಕು ಅದು ನಾವು ಕೊಡ್ತೀವಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದರು. ಆಮೇಲೆ ಇವಾಗ ಮಕ್ಕಳುಗಳು ತುಂಬ ಫೋನ್ಗಳಲ್ಲಿ ಗೇಮ್ ಆಡಿ ಕಾಸು ಕಳೀತಾ ಇದ್ದಾರೆ. ಆ ನಂಬರು ಅಂಥವ್ರಿಗೂ ಅಷ್ಟೇ ಈ ನಂಬರ್ಗೆ ನೀವು ಕಾಲ್ ಮಾಡಿ, ನಾವು ಇಮಿಡಿಯೇಟಾಗಿ ಬಂದು ಏನು ಮಾಡಬೇಕು ನಾವು ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದರು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಹೇಳಿದ್ರು ಅಂದರೆ, ಇವಾಗ ಸುಮ್ಮನೆ ಕಾಲ್ ಬರುತ್ತೆ, ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಆ ನಂಬರಲ್ಲಿ ನೀವು ಮಾತಾಡ್ತಾ ಇರ್ತೀರ, ಅಷ್ಟರ ಒಳಗಡೆ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಅವ್ರು ತೊಗೊಂಡ್ಬಿಡ್ತಾರೆ. ಹಾಗಾಗಿ ಬೇರೆ ಯಾರು ನಿಮಗೆ ಗುರುತು ಪರಿಚಯ ಇಲ್ಲದೆ ಇರೋರು ಫೋನ್ ಮಾಡಿದ್ರೆ ನೀವು ಕಾಲ್ ಮಾಡಿ ಮಾತಾಡಬೇಡಿ. ಗೊತ್ತಿಲ್ಲ ಅಂತ ಇದ್ದರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ಇಟ್ಬಿಡಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿಕೊಂಡು ಒಂದಷ್ಟು ನಂಬರ್ ಹೇಳ್ತಾರೆ. ನಾನು ಒಂದಷ್ಟು ನಂಬರ್ನ ತಗೊಂಡು ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಇದರಲ್ಲಿ ಹಾಕಿದ್ದೀನಿ. ನೀವು ಇದನ್ನೆಲ್ಲ ನಂಬರ್ಸ್ನ ಒಂದು ಬ್ಯಾಗಲ್ಲೋ ಪರ್ಸಲ್ಲೋ ಇಟ್ಕೊಂಡೇ ಓಡಾಡಿ. ಏನಾದರೂ ನಾಳೆ ದಿವಸ ರಸ್ತೆಯಲ್ಲಿ ಹೋಗುವಾಗ ಯಾವುದೇ ಥರ ಅನಾಹುತ ಆದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. ಎಮರ್ಜೆನ್ಸಿ ನಂಬರು ಸೈಬರ್ ನಂಬರು 1930 ನೀವು ಕಾಲ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಬಂದು ನಿಮಗೆ ರಕ್ಷಣೆ ಕೊಡ್ತಾರೆ, ಅಥವಾ ಏನು ಮಾಡ್ಬೋದು ಅಂತ ಅವ್ರು ಯೋಚನೆ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಮನೆಗೆ ಬರೋ ದಾರಿಯಲ್ಲಿ ಈ ನಾಯಿ ನೋಡಿ 4 ತಿಂಗಳ ಹಿಂದೆ ಇವನು ತುಂಬ ಚೆನ್ನಾಗಿದ್ದ, ಕಾಲೆಲ್ಲ ಚೆನ್ನಾಗಿತ್ತು, ಮತ್ತು ಇವ್ನು ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದ್ದ. ಇವನು ನಮ್ಮ ರೋಡಲ್ಲೇ ಇರೋದು. ಇವನು ಮಲಗಿರುವಾಗ ರಾತ್ರಿ 8 ಗಂಟೆಯಲ್ಲಿ ಕಾಲ್ ಮೇಲೆ ಗಾಡಿ ಹೋಗ್ಬಿಟ್ಟಿತ್ತು. ಅಂದರೆ ಕಾರು ಹೋಗಿ ಅವನ ಕಾಲು ಮುರಿದೋಗಿದೆ. ಅವನ ಸ್ಥಿತಿ ನೋಡಿ, ಅವನು ಇದ್ದಿದ್ದು ನೋಡಿ ನನಗೆ ನಿಜ ಕಣ್ಣಲ್ಲಿ ನೀರು ಬಂತು. ಅವನ ನೋಡಿದ ತಕ್ಷಣ, ನನ್ನ ನೋಡಿದ್ದೆ ಅವನು ನನ್ನ ಹತ್ರ ಓಡಿ ಬರ್ತಾನೆ. ಬೇಜಾರಾಯ್ತು, ಎಷ್ಟು ಚೆನ್ನಾಗಿ ಆಡ್ಕೊಂಡಿದ್ದವನ್ನ ಕಾಲು ಮುರಿದ್ಬಿಟ್ರಲ್ಲ ಅಂತ. ಈ ಕಾರಲ್ಲಿ ಬರೋರು ಆ ಕಡೆ ಈ ಕಡೆ ನೋಡ್ಕೊಂಡು ಬರಲ್ಲ, ಹಾರನ್ನೂ ಮಾಡಲ್ಲ, ರಸ್ತೆಯಲ್ಲಿ ನಾಯಿಗಳು ಮಲಗಿರ್ಬೋದು ಅಂತ. ಇವಾಗ ನೋಡಿ ಅವನ ಪರಿಸ್ಥಿತಿ ಹೆಂಗಾಗಿದೆ. ಸರಿ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ, ರಾತ್ರಿಗೆ ಸ್ವಲ್ಪ ಊಟ ಹಾಕೋಣ, ಚೆನ್ನಾಗಿ ಊಟ ಹಾಕೋಣ. ಅವನು ಆಸ್ಪತ್ರೆಯಲ್ಲಿ ಹೇಗೆ ತಿನ್ನೋ ಏನೋ ಗೊತ್ತಿಲ್ಲ, ಹೊಟ್ಟೆ ತುಂಬ ಅಂತೂ ತಿಂದಿರಲ್ಲ ಅಂತ ಅಂದ್ಕೊಂಡು ನಾನು ಮನೆಗೆ ಬರ್ತೀನಿ. ಮನೆಗೆ ಬಂದು ಬಿಸಿಯಾಗಿ ಅನ್ನ ಮಾಡಿ ಹಾಲು ಮತ್ತು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅವನಿಗೆ ಹಾಕೋಣ ಅಂದ್ಕೊಂಡು, ಅವನು ಹೊಟ್ಟೆ ತುಂಬ ತಿಂದು ಅಟ್ಲೀಸ್ಟ್ ಆರಾಮಾಗಿ ಮಲ್ಕೊಳ್ಳಿ ಅಂದ್ಕೊಂಡು ನಾನು ಮನೆಗೆ ಬಂದು ಅಡುಗೆ ಮಾಡಿ ಅವನಿಗೆ ಹಾಕೋಣ ಅಂಥೇಳಿ ಹೋಗಿದ್ದೀನಿ.
ದಯವಿಟ್ಟು ಕಾರಲ್ಲಿ ಬರೋರಾಗಲಿ ಬೈಕಲ್ಲಿ ಬರೋರಾಗಲಿ ನಾಯಿಗಳು ಮಲಗಿರ್ತಾರೆ, ಹಾರನ್ ಮಾಡಿ ಬನ್ನಿ. ಪಾಪ ಇವಾಗ ಅವ್ನ ಕಾಲು ಮುರಿದೋಗಿದೆ, ಅವನು ಹೆಂಗಿರ್ಬೇಕಲ್ವಾ. ಮೊದಲೇ ಜನಗಳು ಊಟ ಹಾಕಲ್ಲ, ಚೆನ್ನಾಗಿರೋ ನಾಯಿಗಳನ್ನೇ ಯಾರೂ ಸೇರಿಸಲ್ಲ. ಅಲ್ಲಿ ಓಡಿಸ್ತಾ ಇರ್ತಾರೆ, ನೀರು ಹಾಕ್ತಾರೆ, ಕಲ್ಲು ಹಾಕ್ತಾರೆ, ಅಲ್ಲಿ ಬೇಡ ಇಲ್ಲಿ ಬೇಡ ಅಂದ್ಕೊಂಡು ನಾನಾ ರೀತಿ ಮಾತಾಡ್ತಿರ್ತಾರೆ. ಈ ಪರಿಸ್ಥಿತಿಯಲ್ಲಿ ಇವರು ಎಲ್ಲಿ ಹೋಗಬೇಕು, ಏನು ಮಾಡಬೇಕಲ್ವ. ಹಾಗಾಗಿ ದಯವಿಟ್ಟು ರೋಡಲ್ಲಿ ಬರುವಾಗ ನಿಧಾನವಾಗಿ ಬನ್ನಿ, ಅಥವಾ ಹಾರನ್ ಮಾಡಿ ಜೋರಾಗಿ. ನಾಯಿಗಳು ಮಲಗಿದ್ರೂ ದೂರಕ್ಕೆ ಹೋಗ್ಬಿಡ್ತಾರೆ ಎಲ್ಲಾದರೂ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಕಡೆಯಿಂದ ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಲ್ಲ ಅವರೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಅಂದರೆ ಇನ್ನೊಂದು ಸತಿ ಹೇಳ್ತೀನಿ. ಆವಾಗಲೇ ಹೇಳ್ದಾಗೆ ದಾರಿಯಲ್ಲಿ ಬರುವಾಗ ನಿಮಗೇನಾದರೂ ತೊಂದರೆ ಆಯಿತು ಅಂದರೆ ಮರೀದಿರ ಈ ನಂಬರ್ಗೆ ಕಾಲ್ ಮಾಡಿ, 1930. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಇಮಿಡಿಯೇಟಾಗಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಹಾಗೆ ಒಂದು ಸೆಕೆಂಡ್, ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಟಾಟಾ ಬಾಯ್ ಬಾಯ್.